गुरुवे सर्वलोकानां भिषजी भवरोगिणां निधये सर्वविद्यानां दक्षिणामूर्ते नमः। जय नमः पार्वते पतेश्वर महादेव। ಸ್ವಾನುಭಾವದ ಸುಖವು ನಾನೇನು ಬಲ್ಲೆನೆ, ನೀನೇ ಒಳಹಕ್ಕು, ಏನು ನುಡಿಸಿದರೆ ನಾನು ನುಡಿನೆ. ಶ್ರೀ ಶ್ರದ್ಧಾನಂದ ಶಿವಕೃಪೆಯಾಗು. ಪ್ರಾತಸ್ಮರಣೆಯ ಜಗಜ್ಯೋತಿ ಬಸವೇಶ್ವರಪುರಾಗಿರ್ತಕ್ಕಂಥ ಸಿದ್ಧಾರೂಢರು ಶಿವಾನಂದರ ಪುಕ್ಕ ತುಗಿದು ಹಣೆ ಮಣಿದು ಯಾವ 56ನೇ ವರ್ಷದ ಸೋಮನಕೊಪ್ಪದಲ್ಲಿ ಶಿವನಾಮ ಸ್ಮರಣೆ ಮತ್ತು ಹೇಳಿ ನಂದಾದೀಪ ಹಚ್ಚೋಗಿರ್ತಕ್ಕಂಥ ಅಂಥ ಪೂರ್ಣದಪ್ಪರ ಕತ್ತುಗುದಿ ಹಣೆ ಬೆಳೆದು 36 ವರ್ಷ ಸಂಚಾರ ಮಾಡಿ ಹಳ್ಳಿಗೆ ವಸ್ತಿ ಮಾಡಿ ಒಂದು ಗುಡಿಸಲಲ್ಲಿಲ್ಲ, ಒಂದು ಅರಮನೆಯಲ್ಲಿಲ್ಲ, ಎಲ್ಲವನ್ನು ತೊರೆದು ಎಲ್ಲ ಶಿಷ್ಯರೊಂದಕ್ಕೆ ಉಪದೇಶ ಕೊಟ್ಟು ಮೂಲಿಗೆ ಜಪದ್ನಿಟ್ಟು ಇವತ್ತು ನಿಮ್ಮೆಲ್ಲರನ್ನು ಮರೆಯಾಗಿರ್ತಕ್ಕಂಥ ಶ್ರದ್ಧಾನಂದಪ್ಪ ಪಾದಪದ್ಮಗಳು ಅನಂತ ನಮಸ್ಕಾರ ಸಮರ್ಪಿಸಿ ಒಂದು ಅನ್ನದಾತ, ಒಂದು ಜ್ಞಾನದಾತ. ಯಾವ ಸಿದ್ದೇಶ್ವರಪ್ಪಳು ನಗರಲ್ಲಿಲ್ಲ ಮತ್ತು ಹಳ್ಳಿ ಯಾವುದೊಂದಿಲ್ಲ, ಅವರು 30 ವರ್ಷ ಪರ್ಯಂತ 40 ವರ್ಷ ಪರ್ಯಂತವಾಗಿ ತಮ್ಮ ಜ್ಞಾನ ಸಪ್ತ ಅಂತಕ್ಕಂಥದ್ದು ತಮ್ಮ ಶಿಷ್ಯರೊಂದಕ್ಕೆ ಮೂಸಿ ಎಲ್ಲವನ್ನು ಅಡ್ಡಾಡ್ತಾ ಬಂದು ಪುನಃ ಹಳ್ಳಿ ಬಿಜಾಪುರ ಮಗ್ಲ ಯಾವ ಒಂದು ಕಾಕಂಡಿಕಿನ ಕಡೆದಾತು ಅವ್ರ ಜ್ಞಾನ. ಆ ಕಾಕಂಡಿಗೆ ಬಂದು ಒಬ್ಬ ಶಿಷ್ಯನ ತಯಾರು ಮಾಡಿದ್ರು. ಅವರು ಅಗರ್ಭ ಶಿಷ್ಯ, ಇಂಜಿನಿಯರ್ ಸಾಹೇಬ, ದೊಡ್ಡ ಪಗಾರ ಇತ್ತು, 120 ಎಕರೆ ಜಮೀನಿತ್ತು. ಅವಾಗ ಒಂದು ಮಾತು ಹೇಳಿದ್ರು, ಯಾರಿಗೆ? ಅಲ್ಲಿ ಇರ್ತಕ್ಕಂಥ ಇಂಜಿನಿಯರ್ ಸಾಹೇಬ್ಗೆ, ನೋಡಪ್ಪ ಸಂಸಾರ ಎಲ್ಲ ಮಾಡ್ತಾರ, ಆದ್ರೆ ಪಾರಮಾರ್ಥ ಮಾಡ್ಕೊಟ್ಟೈತೆ. ಅವಾಗ ಇದು ಶರೀರ ಬಂದೈತಪ್ಪ ಅಂತಂದ್ರ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹೇಳಿದ್ರು. ಅವಾಗ ಅಂದ, ಮತ್ತೆ ಹೆಂಗ್ ಮಾಡಿದ್ರಪ್ಪ? ಇಲ್ಲ, ನನಗೆ ಚಿಕ್ಕಂದಿನೇ ನನಗೆ ಲಗ್ನ ಒಲ್ಲೆಗೈತೆ, ನಮ್ಮ ಅಪ್ಪ ಲಗ್ನ ಮಾಡ್ತೀವ ಅಂತಾನ, ಅದನ್ನ ನೀವೇ ಹೇಳಿದ್ರಪ್ಪ ಅಂತ ಹೇಳ್ಬಿಟ್ರು. ಯಾರು? ಅಲ್ಲಿರ್ತಕ್ಕಂಥ ಒಬ್ಬ ಸಾಹುಕಾರ, ಅವ ಹಿಂದೆ ಬಿಟ್ಟ ಬಂದ, ಎಲ್ಲಿ? ವಿಜಯಪುರದಾಗ. ಅದನ್ನ ನಾನು ಹೇಳ್ತೀನಿ ಅಂತಂದ. ಅವಾಗ ಅವರಪ್ಪ ಫೋನ್ ಮಾಡಿದ್ರು. ಅವರಪ್ಪರು ಫೋನ್ ಮಾಡಿದ್ರೆ ಬಂದಬಿಟ್ಟು ವಿಜಯಪುರಕ್ಕ. ಅವಾಗ ಅಪ್ಪ ಹೇಳಿದ್ರು, ನೋಡಪ್ಪ ಎಲ್ಲಾರು ಸಂಸಾರ ಮಾಡ್ತಾರ, ಮತ್ತೆ ನಿನ್ನ ಮಗ ಹಿಂಗ್ ಮಾಡ್ತಾನಂತಾನ, ಮತ್ತೆ ಇದಕ್ಕೆ ನಿನ್ನ ಆಶೀರ್ವಾದ ಐತೇನಪ್ಪ ಅಂದ್ರ ಅಪ್ಪಳು ಉದ್ದಕ ಸಾಷ್ಟಾಮಸ್ರ ಹಾಕಿದಪ್ಪ. ಯಪ್ಪ, ಇವತ್ತಿನಿಂದ ನನ್ನ ಮಗ ಅಲ್ಲ ನಿನ್ನ ಮಗ ಅಂತಕೊಂಡು ಕಾಸು ಊಟ ಹಾಕಿಬಿಟ್ಟ. ಯಾರು? ಕಾಕಂಡಿಕೆ ಸಾಹುಕಾರ. ಅವಾಗ 120 ಎಕರೆ ಜಮೀನು. ಅವತ್ತು ಹಂಗಾರೆ ನಿಮ್ಮ ಹೊರದಾಗ ನಾನು ಇನ್ನು ಒಂದು ತಿಂಗಳು ಜಪಯತ್ನ ಮಾಡ್ತೀನಿ, ಯಜ್ಞ ಅಲ್ಲೇ ಒಂದು 25-30 ಗುಡಿಸಲು ಹಾಕ್ಬಿಟ್ರೆ ಅಲ್ಲೇ. ಯಾವ ಇದು ತೆಂಗಿನ ಗುಡಿಸಲು ಹೆಣದು ಎಲ್ಲ ಹೆಣದು ಅಲ್ಲೇ 1 ತಿಂಗಳಲ್ಲ 1.5 ತಿಂಗಳ ಜ್ಞಾನ ಸಪ್ತ ಮಾಡಿಸಿರಲ್ಲೇ. ಮತ್ತೆ ಅಲ್ಲಿ ಎಲ್ಲ ಸಪ್ತ ಮಾಡಿ ಎಲ್ಲ ಆಶ್ರಮ ಕಟ್ಟಿ ಅವ್ರನ್ನ ಅಲ್ಲಿ ಆಶ್ರಮ ಇಟ್ಟರು. ಯಾರು? ಈಗ ಅವು ಏನಂತಾರಪ್ಪ ಅಂತಂದ್ರೆ ಶಿವೋಗಿನಂತ ಅವ್ರ ಹೆಸರು. ಶಿವೋಗಿನಂತ ಹೆಸರಿಟ್ಟು ಕಾಸ ಅಲ್ಲಿ ಜ್ಞಾನ ಸಪ್ತ ಮಾಡಿ ಇಟ್ಬಿಟ್ರು. ಅದ ಕಳೆದಪ್ಪದು ಮತ್ತೆ ಎಲ್ಲೆಲ್ಲಿ ನಡಿಲ್ಲ. ಹಂಗ ಇವತ್ತು ನಮ್ಮ ಸಂಸಾರ ಗುರುಗಳು 25 ವರ್ಷ ಬ್ರಹ್ಮಚಾರಿ, 25 ವರ್ಷ ಗ್ರಸ್ತಾಶ್ರಮ ಹಿಡ್ಕೊಂಡು ಅಲ್ಲೂ ಪರಮಾರ್ಥ ಶಾಸ್ತ್ರ ವಿದ್ಯಾಭ್ಯಾಸ ಹುಡುಗರು ಹೇಳಿ ಅಲ್ಲೇ ಸಣ್ಣ ಹುಡುಗರು ಸಹಿತ ತಮ್ಮ ಶಿಷ್ಯರು ಮಾಡಿಕೊಂಡು ಇವತ್ತಂದ್ರವ್ರು ಎಲ್ಲಾರು ಖಂಡಿತವ್ರು ಹಂಗಾದ್ರು ಇಲ್ಲಂತಲ್ಲ. ತಮ್ಮ ಇರ್ತಕ್ಕಂಥ ಆತ್ಮವಿದ್ಯೆನೂ ಅರ್ಪಣೆ ಮಾಡ್ಯಾರ ಮತ್ತು ಲೌಕಿಕ ವಿದ್ಯೆನೂ ಅರ್ಪಣೆ ಮಾಡ್ಯಾರ. ಇದನ್ನೆಲ್ಲ ಸ್ವಾರ್ಥಕ್ಕೆ ಮಾಡ್ಯಾರ. ಅಲ್ಲಿ ಯಾರಿಗೆ?
ಇಲ್ಲೇ ಸಲ್ಪಟ್ಲಾಗ. ಅವಾಗ ಇನ್ನೇನೈತಲ್ಲ 60 ವರ್ಷ ಮುಗಿದು, ಇನ್ನ ಸರ್ವಸಂಗ ಪ್ರತ್ಯಾತ್ವ ಸನ್ಯಾಸತ್ವ. ಯಾಜ್ಞವಲ್ಕ್ಯರ್ ಅಂತಕ್ಕಂಥವ್ರು ಮನೆ ಬಿಟ್ಟು ಹೋಗೋ ಕಾಲಕ್ಕ ಇಬ್ಬರು ಸತ್ಯರು ಕುಂದಿಸೋದಂತ, ನಿನಗೇನ್ ಬೇಕು ಮೈತ್ರ ಅಂತ ಕೇಳಿದ್ರಂತ. ನಿನಗೇನ್ ಬೇಕು ಕಾಯ್ತಾನೆ ಏನ್ ಬಿಡುದು, ಕಾಯ್ತಾನೆ ಕೊಟ್ರು. ಮೈತ್ರ ಇಲ್ಲ, ನೀ ಏನು ಸುಖ ಪಡಿಬೇಕಂತ ಆ ಸುಖ ಬೇಕಂತ ಬಂದಕ್ಕೆ. ಯಾರು? ಮೈತ್ರ. ಒಂದು ಪರಮಾನುಭವಿ ಆತು. ಇದು ಸಾಮಾನ್ಯ ಪುರುಷರಿಗೆ ಒಪ್ಪುದಲ್ಲ. ಇದು ನಮ್ಮ ಕೇಳಿ ತಿಳಿದೋಡು ಈ ಲೋಕದ ಉದ್ಯಾದಿ ಬೈಕಿಂತ ಪರ್ಯಂತ ಒದಗಿದ ಕೇಳದ ಪುಣ್ಯ ತರಿ ಇನ್ನು ಒಂದು ಫಲಿಸು ತಗೊಂಡು ಹಸ್ತಾ ಇತ್ತ. ಯಾರು? ಯಾಜ್ಞವಲ್ಕ್ಯರ್. ಯಾರಿಗೆ? ಮೈತ್ರ. ಶಿಷ್ಯನ್ ಮಾಡಿಕೊಂಡ್ರು ಅವತ್ತ. ಅವಾಗ ಶಿಷ್ಯನ್ ಮಾಡಿಕೊಂಡು ಅವಾಗನ ಹಿಂದೆ ಬೆನ್ನಚ್ಕೊಂಡು ಅವಾಗ ಯಾಜ್ಞವಲ್ಕ್ಯರ್ ಹೇರು, ಮೈತ್ರ ಕೇಳೋರು. ಹೊಂಟ್ರು. ಸಂಚಾರ ಮಾಡ್ತಾ ಎಷ್ಟು ತಮ್ಮ ಜೀವನ ಪರ್ಯಂತ ಸಂಚಾರ ಮಾಡಿ ಕಾಸ ತಮ್ಮ ಜೀವನ ಸಾರ್ಥ ಮಾಡ್ಕೊಂಡ್ರು. ಹಂಗ ಆಧ್ಯಾತ್ಮಿಕ ಕಾಲದಿಂದ ಭಾವ ಪಲಟ ಆದ್ರೆ ಸ್ಥಾನ ಪಲಟ ಆದ್ರೆ ಭಾವ ಪಲಟ ಆಗ್ತದೆ. ಸ್ಥಾನ ಪಲಟ ಆದ್ರೆ ಭಾವ ಪಲಟ ಆಗಿಲ್ಲ. ನಾವಿದ್ದ ನಮ್ಮ ಹುಣಸ ಗುರುಗಳು ತಾವು ಅದೇ ಆಶ್ರಮ ಪಡ್ಕೋಬೇಕು. ಲೌಕಿಕವೇ ಬರೆಯಂಗಿಲ್ಲ. ಇನ್ನು ಸಿದ್ದೇಶ್ವರಪ್ಪ ಅಂತಕ್ಕಂಥವ್ರು ನಮ್ಮ ಇದ್ದಾಗ ಅವರು ವರ್ಷಕ್ಕೆ 5 ನಮ್ಮನ್ನ ಒಟ್ಟುಗಳು ತಯಾರು ಮಾಡ್ತಿದ್ರು. ವರ್ಷಕ್ಕೆ 15-20 ಮಂದಿ ನಮ್ಮ ಅಂತ ಒಟ್ಟುಗಳು ತಯಾರು ಮಾಡ್ತಿದ್ರು. ಅದರಿಂದ ಸಜ್ಜಾಲಪ್ಪರು ತಮ್ಮ ಜೀವನ ಪರ್ಯಂತ ವರ್ಷಕ್ಕೆ 4 ಮಂದಿರ ನಮ್ಮಂತ ಒಟ್ಟುಗಳು ತಯಾರು ಮಾಡಿ ಅಲ್ಲೆಲ್ಲ ಮಟ್ಗಳು ತಯಾರು ಮಾಡಿಟ್ರು. ಇನ್ನು ಆ ಕರ್ತವ್ಯ ಹುಣಸೈತಿ. ಅವರಂತಲೇ ಸಿದ್ಧಿನದವು, ಶ್ರುತನೂ ಐತೆ, ಮತ್ತು ಅವ್ರು ಮಾಡಾಕ ತಾಕತ್ತನೂ ಐತೆ. ಗುರು ಅಂತವನ್ನ ಕರ್ತವ್ಯ ಮಾಡಿದಪ್ಪ ಅಂತಂದ್ರೆ ಇದು ಮಾಡಿದ್ದಲ್ಲ, ಇನ್ನೂ ಮುಂದೆ ಭಾಳ ಆಗುತ್ತೆ. ಅಂತ ಒಂದು ಸಮಯ ಅಂತಕ್ಕಂಥದ್ದು ತಾವು ವಹಿಸಬೇಕು. ಯಾಕಂದ್ರೆ ಇದು ಮನೆಯೋ ಮಾರೋ, ಇದು ಮನೆ ಚೂತ ಮನೆ, ಇದು ಅಲ್ಲಿ ಕುಂದಿರಬಾರ್ದು. ಅದನ್ನ ತೊರೆದ್ರಪ್ಪ ಅಂತಂದ್ರೆ ಮತ್ತಷ್ಟು ಗಗನಕ್ಕೆ ಹೋಗ್ತಾರ ಅವರು. ಇಲ್ಲಂತಲ್ಲ. ಎಲ್ಲೇ ನಮ್ಮ ಗಂಗಾಧರ ಶಾಸ್ತ್ರಿ ಅವರಂತ ಪಂಡಿತರು ಹೇಳಿದ್ದಿಲ್ಲ, ಸಾಕಷ್ಟು ವಿದ್ಯೆ ಕೊಟ್ಟು ಆದ್ರ ಪ್ರಪಂಚಕ್ಕೆ ತೊಗೆಯಿಲ್ಲ. ಈಗ ಅವ್ರು ತೀರ್ಕೊಂಡಾರ, ಅವ್ರ ಗದ್ದಿ ಮೇಲೆ ಒಂದು ಹೂಡ್ರ ದಿಕ್ಕಿಲ್ಲ. ಅಣ್ಣಾರ ನೋಡ್ರಂತ ಅಷ್ಟು ಜ್ಞಾನಿ ಮಾಡಿದ್ದಿಲ್ಲ. ಕೆಟ್ಟಿದ್ದ ವಿಜ್ಞಾನಿಗಳು ಪ್ರಪಂಚದಾಗ. ಆದ್ರೂ ಸಹಿತ ಅದು ಸಾರ್ಥಕ ಅಲ್ಲ. ಪ್ರಪಂಚ ಸ್ವಾರ್ಥಿ ಆಗುತ್ತ, ಸಾರ್ಥಕ ಆಗಲ್ಲ. ಪಾರಮಾರ್ಥ ಹಂಗಲ್ಲ. ಜ್ಞಾನಿ ಹೆಂಗಿರ್ಬೇಕು? ತರತಲುವಾಗ ಕರತಲ ಭಿಕ್ಷ ಬಿಟ್ಟದ ಕೂಡ ಮೋಕ್ಷಕ್ಕೆ ಸಾಧನೆ ಅಂತಕೊಂಡು ಅಪ್ಪರು ಹೆಂಗ ಹೇಳಲ್ಲ. ಹಂಗ ನಾವಿನ್ನ ಆ ಆಶ್ರಮ ಅಂತಕ್ಕಂಥ ಸ್ವೀಕಾರ ಮಾಡಿ ಕಾಸ ಜಗತ್ತ ಒಂದು ಉದ್ಧಾರ ಮಾಡ್ತಕ್ಕಂಥ ಕರ್ತವ್ಯ ನಾವು ನೀವು ಮಾಡುವಂತ ಹೇಳ್ತಾ ನನ್ನ ಆತ್ಮ